ನಮ್ಮ ಶಿವಮೊಗ್ಗದ ಶಿವಪ್ಪ ನಾಯಕ ಅರಮನೆ ಒಂದು ಕಾಲದಲ್ಲಿ ಮರ ಕೊಯ್ಯುವ ಸಾಮಿಲಾಗಿತ್ತು ಅಂದ್ರೆ ನಂಬ್ತೀರಾ? ನಮಸ್ಕಾರ ಶಿವಮೊಗ್ಗ. ಕೆಳದಿಯ ನಾಯಕರು ಶಿವಮೊಗ್ಗ ಜಿಲ್ಲೆಗೆ ಅಪಾರ ಕೊಡುಗೆಗಳನ್ನ ನೀಡಿದ್ದಾರೆ. ಅಂತಹ ಕೊಡುಗೆಯಲ್ಲಿ ಒಂದು ಶಿವಮೊಗ್ಗದ ಈ ಮಹಲ್ ಅಥವಾ ಶಿವಪ್ಪ ನಾಯಕ ಅರಮನೆ. ತುಂಗಾ ನದಿಯ ಎಡಭಾಗದಲ್ಲಿರೋ ಈ ಅರಮನೆಯನ್ನ ವಿಜಯನಗರದ ಅರಸರ ಪ್ರತಿನಿಧಿಯಾಗಿ ಬಿದನೂರನ್ನು ಕ್ರಿಸ್ತಶಕ 1530ರಿಂದ 1567ರವರೆಗೆ ಆಳುತ್ತಿದ್ದ ಸದಾಶಿವ ನಾಯಕನ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ ಅಂತ ಕೆಲವು ಇತಿಹಾಸಗಾರರು ಹೇಳಿದ್ರೆ, ಇನ್ನು ಕೆಲವರು ಈ ಅರಮನೆಯನ್ನ ಕ್ರಿಸ್ತಶಕ 1582ರಿಂದ 1629ರಲ್ಲಿ ಆಳಿದ ಹಿರಿಯ ವೆಂಕಟಪ್ಪನ ನಾಯಕನ ಕಾಲದಲ್ಲಿ ನಿರ್ಮಾಣ ಮಾಡಿರಬಹುದು ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಕೆಳದಿಯ ಶಿವಪ್ಪ ನಾಯಕರು ಅಧಿಕಾರಕ್ಕೆ ಬರುವ ಮೊದಲೇ ಈ ಅರಮನೆ ನಿರ್ಮಾಣವಾಗಿತ್ತು ಅಂತ ಹೇಳಿ ಇತಿಹಾಸ ತಿಳಿಸುತ್ತೆ. 1762ರಲ್ಲಿ ಕೆಳದಿ ರಾಜ್ಯವನ್ನ ವಶಪಡಿಸಿಕೊಂಡ ಹೈದರ್ ಅಲಿ ಖಾನ್ ಮತ್ತು ಟಿಪ್ಪು ಸುಲ್ತಾನ್ ಈ ಅರಮನೆಯಿಂದ ಆಕರ್ಷಿತರಾಗಿ ಬೆಂಗಳೂರಿನಲ್ಲಿ ಬೇಸಿಗೆ ಅರಮನೆ ಕಟ್ಟಿಸಿದ ಅಂತ ಹೇಳಿ ಇತಿಹಾಸ ಹೇಳುತ್ತೆ. 1829ರಲ್ಲಿ ಈ ಅರಮನೆ ಅರಣ್ಯ ಇಲಾಖೆಗೆ ಒಳಪಟ್ಟು ಒಂದು ಕಾಲದಲ್ಲಿ ಮರ ಕೊಯ್ಯುವ ಸಾಮಿಲಾಗಿತ್ತು. 1984ರಲ್ಲಿ ಈ ಅರಮನೆಯನ್ನ ಪುರಾತತ್ವ ಇಲಾಖೆ ತನ್ನ ವಶಕ್ಕೆ ಪಡೆಯಿತು. ಈ ವಿಷಯ ಯಾರಿಗೆಲ್ಲ ಗೊತ್ತಿತ್ತು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಈ ಪ್ಲೇಸ್ಗೆ ವಿಸಿಟ್ ಮಾಡಿದಿರಾ ಲೈಕ್ ಅಂಡ್ ಶೇರ್ ಮಾಡಿ.